ಲಾಸ್ಟ್ ವೀಡಿಯೋದಲ್ಲಿ ನಾವು ಎನ್ ಪಿ ವಿ ಮೆಥಡ್ನ ನೋಡಿದ್ವಿ. ಅದರಲ್ಲಿ ಅರ್ಧ ಕ್ವೆಶನ್ನ ನಿಮಗೆ ಮಾಡೋಕ್ಕೆ ಹೇಳಿದ್ದೆ, ಮೆಷಿನ್ ಬಿದು ಎನ್ ಪಿ ವಿ ಫೈಂಡ್ ಔಟ್ ಮಾಡೋಕ್ಕೆ. ಐ ಹೋಪ್ ಯು ಹ್ಯಾವ್ ಡನ್ ದ್ಯಾಟ್. ಅದು ನಿಮಗೆ ಪ್ರಾಕ್ಟೀಸ್ಗೆ ಅಂತ ನಾನು ಹೇಳಿದ್ದು. ಸೊ ಇಫ್ ಯು ಪ್ರಾಕ್ಟೀಸ್ ಯು ವಿಲ್ ಗೆಟ್ ಬೆಟರ್ ವಿತ್ ದ್ಯಾಟ್. ಓಕೆ, ಪ್ರಾಫಿಟಬಿಲಿಟಿ ಇಂಡೆಕ್ಸ್ ಇಸ್ ಅನದರ್ ಡಿಸ್ಕೌಂಟಿಂಗ್ ಕ್ಯಾಶ್ ಫ್ಲೋ ಮೆಥಡ್. ಓಕೆ, ಇದು ಕೂಡ ಡಿಸ್ಕೌಂಟಿಂಗ್ ಫ್ಯಾಕ್ಟರ್ದು ಯೂಸ್ ಮಾಡ್ಕೊಳ್ಳುತ್ತೆ. ಸೊ ಇದರ ಫಾರ್ಮುಲಾ ಬಂದುಬಿಟ್ಟು ಪ್ರಾಫಿಟಬಿಲಿಟಿ ಇಂಡೆಕ್ಸ್ ಇಸ್ ಈಕ್ವಲ್ ಟು ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಕ್ಯಾಶ್ ಇನ್ಫ್ಲೋಸ್ ಡಿವೈಡೆಡ್ ಬೈ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಕ್ಯಾಶ್ ಔಟ್ಫ್ಲೋಸ್. ಎನ್ ಪಿ ವಿ ಏನಿತ್ತು, ಎನ್ ಪಿ ವಿ ಇಸ್ ಈಕ್ವಲ್ ಟು ಪಿ ವಿ ಸಿ ಐ ಮೈನಸ್ ಪಿ ವಿ ಸಿ ಒ. ಇದು ಏನು, ಪಿ ವಿ ಸಿ ಐ ಡಿವೈಡೆಡ್ ಬೈ ಪಿ ವಿ ಸಿ ಒ. ಓಕೆ, ಅದ್ರ ಮೀನಿಂಗ್ ಏನು, ಹೌ ಮಚ್ ಕ್ಯಾಶ್ ಇನ್ಫ್ಲೋ ಆರ್ ವಿ ಗೆಟಿಂಗ್ ಆನ್ ಇನ್ವೆಸ್ಟಿಂಗ್ ₹1 ಇನ್ ಅ ಪ್ರಾಜೆಕ್ಟ್. ಓಕೆ, ಇವಾಗ ನಾವು ಪ್ರೀವಿಯಸ್ ಎಕ್ಸಾಂಪಲ್ ಏನು ನೋಡಿದ್ವಿ, ಪ್ರೀವಿಯಸ್ ಕ್ವೆಶನಲ್ಲಿ ನಮಗೆ ಕ್ಯಾಶ್ ಔಟ್ಫ್ಲೋಸ್ ಎಷ್ಟಿತ್ತು, 1,50,000 ಇತ್ತು ಅಲ್ವಾ. 1,50,000 ಔಟ್ಫ್ಲೋ, ಅದ್ರ ರಿಟರ್ನ್ ನಮ್ಗೆ ಎಷ್ಟು ಬಂದಿದೆ, 3,09,750. ಇದು ಬಂದುಬಿಟ್ಟು ಕ್ಯಾಶ್ ಇನ್ಫ್ಲೋಸ್. ನಾವು 1,50,000 ಇನ್ವೆಸ್ಟ್ ಮಾಡಿದ್ದಕ್ಕೆ ನಮಗೆ 3,09,750. 3,09,750 ಏನು, ಪಿ ವಿ ಸಿ ಐ. ಇಲ್ಲಿ ಪಿ ವಿ ಸಿ ಐ, ಇದು ಬಂದುಬಿಟ್ಟು ಪಿ ವಿ ಸಿ ಒ, ಇದು ಪಿ ವಿ ಸಿ ಐ ಅಲ್ವಾ. ಸೊ ₹1, ನಾನು ₹1 ಇನ್ವೆಸ್ಟ್ ಮಾಡಿದ್ರೆ ನನಗೆ ಎಷ್ಟು ಇನ್ಫ್ಲೋ, ಕ್ಯಾಶ್ ಇನ್ಫ್ಲೋ ಎಷ್ಟು ಬರುತ್ತೆ, ಕ್ರಾಸ್ ಮಲ್ಟಿಪ್ಲೈ 3,09,750 ಡಿವೈಡೆಡ್ ಬೈ 1,50,000. ಅಥವಾ ನೀವು ಡೈರೆಕ್ಟ್ ಫಾರ್ಮುಲಾ ಯೂಸ್ ಮಾಡಿಕೊಂಡು ಮಾಡ್ಬೋದು. ನಮ್ಮ ಪ್ರೀವಿಯಸ್ ಎಕ್ಸಾಂಪಲಲ್ಲಿ ಪಿ ವಿ ಸಿ ಐ ಬಂದುಬಿಟ್ಟು 3,09,750 ಇತ್ತು, ಮತ್ತು ಪಿ ವಿ ಸಿ ಒ ಬಂದುಬಿಟ್ಟು 1,50,000 ಇತ್ತು. ಸೊ ಅದನ್ನು ಎರಡನ್ನು ಡಿವೈಡ್ ಮಾಡಿದಾಗ ಯು ವಿಲ್ ಗೆಟ್ 2.065. ಓಕೆ, ನೀವು ಅದ್ರ ಮೀನಿಂಗ್ ಏನಪ್ಪ ಅಂದರೆ, ₹1 ನೀವು ಇನ್ವೆಸ್ಟ್ ಮಾಡಿದ್ರೆ ನಿಮಗೆ ಕ್ಯಾಶ್ ಇನ್ಫ್ಲೋಸ್ ಬರೋದು ₹2.065. ಒಳ್ಳೆಯದೇ ಅಲ್ವಾ. ಆಬ್ವಿಯಸ್ಲಿ ನಿಮಗೆ ರಿಟರ್ನ್ಸ್ ಇಷ್ಟು ಬರುತ್ತೆ. ₹1 ಇನ್ವೆಸ್ಟ್ ಮಾಡಿದ್ರೆ ₹2.65 ರಿಟರ್ನ್ ನಿಮಗೆ ಬರ್ತಾಯಿದೆ. ನಾವು ಡಿಸಿಷನ್ ಹೆಂಗೆ ತೊಗೊಳ್ಳೋದು, ಪ್ರಾಫಿಟಬಿಲಿಟಿ ಇಂಡೆಕ್ಸ್ ಇಸ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 1, ಅಕ್ಸೆಪ್ಟ್ ದ ಪ್ರಾಜೆಕ್ಟ್. ಓಕೆ, ನೀವು ₹1 ಹಾಕಿ ₹2 ತೆಗಿತಾ ಇದ್ದೀರಾ ಅಂದರೆ ಯು ಹ್ಯಾವ್ ಟು ಅಕ್ಸೆಪ್ಟ್ ಇಟ್. ಓಕೆ, ಪ್ರಾಫಿಟಬಿಲಿಟಿ ಇಂಡೆಕ್ಸ್ ಇಸ್ ಲೆಸ್ ದ್ಯಾನ್ 1 ಅಂದರೆ ರಿಜೆಕ್ಟ್ ದ ಪ್ರಾಜೆಕ್ಟ್. ಅಷ್ಟೆ, ವೆರಿ ವೆರಿ ಸಿಂಪಲ್. ಏನಾದರೂ ಡೌಟ್ಸ್ ಇದ್ದರೆ ಪ್ಲೀಸ್ ಪೋಸ್ಟ್ ಇನ್ ದ ಕಮೆಂಟ್ ಬಾಕ್ಸ್.